ಒಳ್ಳೆ ಇನ್ಫಾರ್ಮೇಷನ್ ಇದೆ, ಚೆನ್ನಾಗಿದೆ. ಮತ್ತು ಆ್ಯಕ್ಟಿಂಗ್ ವೈಸಲ್ಲಿ ಏನು ಸರ್? ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ. ಎಲ್ಲ ಆ್ಯಕ್ಟಿಂಗು ಆಡಿಟಿಂಗು ಎಲ್ಲ ಚೆನ್ನಾಗಿದೆ. ಆಡಿಯನ್ಸಿಗೆ ಹೇಳೋದಾದ್ರೆ ಏನು ಹೇಳ್ತೀರಿ ಸರ್? ಇನ್ನೊಂದ್ಸತಿ ಬಂದು ನೋಡ್ಬೋದು ಸರ್. ಒಂದ್ಸತಿ ನೋಡೋಕ್ಕೆ ಯಾವುದೇ ಮೋಸ ಇದೆ ಕೊಡೋಕೆ ಸಿಕ್ಕಿದೆ. ಸಿನಿಮಾ ಹೇಗೆ ಸರ್? ಸ್ವಲ್ಪ ದೂರ ಹೇಳಿ ಮೇಡಮ್, ಜನಗಳು ಕೇಳಿಸ್ಬೇಕಲ್ಲ. ಫ್ಯಾಮಿಲಿ ಎಲ್ಲ ಕೂತ್ ನೋಡ್ಬೋದಾ? ಆರಾಮಾಗಿ ಸರ್. ಹೇಗಿದೆ ಸರ್? ಸರ್ ಸೂಪರ್ ಸರ್. ಇಂಥ ಫಿಲಮ್ ಜನ ನೋಡಿಲ್ಲ ಅಂದ್ರೆ ಕನ್ನಡದವರು ನಿಜವಾಗಿ ಇನ್ನೆಂಥ ಫಿಲಮ್ ಕೊಡಬೇಕು. ಸಕ್ಕದಾಗಿದೆ ಫಿಲಮ್. ಫಿಲಮಲ್ಲಿ ಡೈಲಾಗು, ಸ್ಕ್ರೀನ್ ಪ್ಲೇ, ಪಿಕ್ಚರ್ ಹೋಗಿದೆ ಗೊತ್ತಾಗಿಲ್ಲ. ಉತ್ತರ ಕನ್ನಡ ಭಾಷೆ ತುಂಬ ಚೆನ್ನಾಗಿದೆ. ದಯವಿಟ್ಟು ಕನ್ನಡ ಸಿನಿಮಾ ಪ್ರೇಮಿಗಳು ಈ ಫಿಲಮ್ನ ನೋಡಿದವ್ರೆ ನೀವು ಕನ್ನಡ ಫಿಲಮ್ನ ಉಳ್ಸೋಕ್ಕಾಗಲ್ಲ. ದಯವಿಟ್ಟು ನೋಡಿ ಸಿನಿಮಾನ, ದಯವಿಟ್ಟು. ತುಂಬ ಚೆನ್ನಾಗಿದೆ ಫಿಲಮ್ಮು. ಯಾಕಂದ್ರೆ ನಾನು ವಾರಕ್ಕೆ 2 ಫಿಲಮ್ ನೋಡ್ತೀನಿ ವಾರಕ್ಕೆ. ತುಂಬ ಚೆನ್ನಾಗಿದೆ. ಇಂಥ ಫಿಲಮ್ ನಾವು ನೋಡಬೇಕು. ತುಂಬ ಚೆನ್ನಾಗಿದೆ. 2 ಸತಿ ಕಣ್ಣಲ್ಲಿ ನೀರು ಬಂದಿದೆ, ಸುಳ್ಳು ಹೇಳಲ್ಲ. 2 ಸತಿ ಕಣ್ಣಲ್ಲಿ ಬಂದಿದೆ. ಎಷ್ಟು ನಿಯತ್ತಾಗಿ ಟ್ರೈ ಮಾಡಿದ್ರು ಮುಂದೆ ಇರೋರೇ ಹೊಡಿತಾರೆ. ಸಂಬಂಧ ಏನದು ಕನ್ನಡದಲ್ಲಿ ನೋಡ್ತಿ ಕಲಿಬೇಕು ಜನ. ಇಂಥ ಸಿನಿಮಾ ನಮ್ಮ ಕನ್ನಡದಲ್ಲಿ ನೋಡಬೇಕು. ಬಂದಿದೆ, ಪಾತ್ರ ಸೂಪರ್ ಚೆನ್ನಾಗಿ ಬಂದಿದೆ. ಚೆನ್ನಾಗಿದೆ ಸರ್. ಉತ್ತರ ಕರ್ನಾಟಕ ಹೇಗಿದೆ ಸರ್? ಸೂಪರ್ ಆಗಿದೆ ಸರ್. ಏನು ಇಷ್ಟ ಆಯ್ತು ನಿಮಗೆ ಸರ್? ಸೆಂಟಿಮೆಂಟ್ ಸ್ಟೋರಿ ಎಲ್ಲ ರೀತಿಯಲ್ಲಿ ಥ್ಯಾಂಕ್ ಯು. ಹೇಗನ್ಸಿ ಸರ್? ತುಂಬ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ಚೆನ್ನಾಗಿದೆ. ಹೇಗಿದೆ ಸರ್? ಥ್ಯಾಂಕ್ ಯು. ಚೆನ್ನಾಗಿದೆಯಾ? ಓಕೆ, ಸೂಪರ್. ಎಲ್ಲ ಹೇಳಿ ನೀವು ನಿಮ್ಮ ಸ್ನೇಹಿತರ ಬಳಗಕ್ಕೆಲ್ಲ ಎಲ್ಲ ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿ. ತುಂಬ ಚೆನ್ನಾಗಿದೆ. ರೈಟ್ ಸರ್, ಥ್ಯಾಂಕ್ಸ್. ಚೆನ್ನಾಗಿದೆ. ಎಲ್ಲ ಫ್ರೆಂಡ್ಸಿಗೆ ಹೇಳಿ. ಬೆಳಗಾವಿ, ಉತ್ತರ ಕರ್ನಾಟಕ ಎಲ್ಲ ಕಡೆ ಎಷ್ಟು ಜನ ಇದೆ ಎಲ್ರಿಗೂ ಹೇಳಿ. ನೀವು ಮೂವಿ ನೋಡಿರೋದ್ರಿಂದ ಜನಕ್ಕೆ ನೀವು ಯಾಕೆ ಈ ಮೂವಿ ನೋಡ್ಬೇಕು ಅಂತ ಹೇಳಿದ್ರೆ ಇನ್ನೂ ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ. ನೈಸ್. ಆಲ್ ದ ವೆರಿ ಬೆಸ್ಟ್. ಫಸ್ಟ್ ಮೂವಿ ಚೆನ್ನಾಗಿ